ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಒಂದು ವಿಡಿಯೋ ಮುಖ್ಯವಾದ ವ್ಯಕ್ತಿಗೆ ನಾನು ಕಳಿಸಿದ್ರೆ ಅವ್ರು ಏನು ಮಾಡಿದ್ದಾರೆ, ಏನು ಕೋಪನೋ ಯಾರ ಮೇಲೇನೋ ಗೊತ್ತಿಲ್ಲ, ನನ್ನ ಮೇಲೆ ಕೋಪನೋ ನಮ್ಮ ವೈಫ್ ಮೇಲೆ ಕೋಪನೋ ಗೊತ್ತಿಲ್ಲ. ಆ ವಿಡಿಯೋ ಏನು ಮಾಡಿದ್ದಾರೆ ನ್ಯೂಸಲ್ಲಿ ಕೊಟ್ಟು ಪಬ್ಲಿಕ್ ಮಾಡಿದ್ದಾರೆ. ಇವತ್ತು ನಾನು ಮಾಡಿಲ್ಲ, ಅದು ನನ್ನ ಫೋನಲ್ಲಿ ಇತ್ತು ನಿಜಾನೇ. ನಾನು ಒಬ್ರು ಕಳಿಸಿದ್ದೆ, ಅವರು ವಿಡಿಯೋ ಮಾಡಿ ಬಿಟ್ಬಿಟ್ಟಿದ್ದಾರೆ ನ್ಯೂಸ್ ಅವ್ರಿಗೆ. ನಾನು ಕಳಿಸಿಲ್ಲ, ನಮ್ಮ ಮಿಸ್ಸಸ್ ಹೋಗಿದಂತೂ ನಿಜ, ನಾನು ಅವನ ಜೊತೆಲೇ ಹೋಗ್ತೀನಿ ಅಂತ. ಆದರೆ ನನ್ನ ಸಾಯಿಸ್ತೀನಿ, ಸಂತೂಗೆ ಹೇಳಿ ಸಾಯಂಕಾಲ ಒಳಗೆ ನೀನು ಮರ್ಡರ್ ಮಾಡಿಸ್ತೀನಿ, ನನಗೆ ಗೊತ್ತು, ನೀನು ಸುಮ್ಮನೆ ಬಿಟ್ಟಿದ್ದೀನಿ ಅನ್ಕೊಂಬೇಡ ಅಂತ ಹೇಳ್ಬಿಟ್ಟೆ ಹೋಗಿದ್ದಾಳೆ. ಅವಳು ಏನು ಮಾಡ್ತಾಳೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಹತ್ರ ಕಂಪ್ಲೇಂಟ್ ಕಾಪಿ ಎಲ್ಲ ಇದೆ ನನ್ನ ಹತ್ರ. ನಾನು ಕಂಪ್ಲೇಂಟ್ ಹೋಗಿ ಕೊಟ್ಟಿದ್ದೀನಿ ಬನಾರಸ್ ಸ್ಟೇಷನಲ್ಲಿ. ಬನಾರಸ್ ಸ್ಟೇಷನ್ ಅವ್ರು ಹೇಳಿದ್ದಾರೆ ನಿನ್ನ ಪಾಡಿಗೆ ಇರೋರು ಅಂತ. ನಾನು ಪಾಡಿಗೆ ನಾನು ಇರ್ತೀನಿ, ಅವಳ ಪಾಡಿಗೆಲ್ಲ ಇಟ್ಕೊಳ್ಳಿ, ನನಗೂ ಅದಕ್ಕೆ ಸಂಬಂಧ ಇಲ್ಲ. ಈ 3 ಜನ ಮಕ್ಕಳಲ್ಲಿ ಹೆಣ್ಮಗಳು ಅವ್ರು ಕರ್ಕೊಂಡು ಹೋಗಿದ್ದಾಳೆ. ಅವಳು ಈ ಸ್ಕೂಲ್ಗೆ ಫೀಸ್ ಕಟ್ಟಿದ್ದೀನಿ, ಎಲ್ಲ ಪ್ರತಿಯೊಂದು ಮಾಡಿದ್ದೀನಿ. 2 ಮಕ್ಕಳು ನನ್ನ ಹತ್ರ ಇದೆ, ನಾಳಿಂದ ಸ್ಕೂಲ್ಗೆ ಹೋಗ್ತಾರೆ ಅವರು. ಆದರೆ ದಯವಿಟ್ಟು ಯಾರು ಟ್ರೋಲ್ ಮಾಡಬೇಡಿ, ಇದ್ರಿಗೆ ಹೇಳ್ತಾ ಇದೀನಿ, ಸಂಸ್ಬಿಡಿ. ಇದು ನಿಜಾನೇ, ನನ್ನ ಹತ್ರ ಅವಳು ಬಾಳಕ್ ಇಷ್ಟ ಇಲ್ಲಾನೆ, ಅವಳು ಕೆಟ್ಟೋಗಿಲ್ಲ. ನಾನು ಕರ್ಕೊಂಬಂದೆ, ನ್ಯೂಸ್ ಅವರೆಲ್ಲ ಮಾತಾಡಿ ಕರ್ಕೊಂಬಂದಿ ಅಂತೂ ನಿಜ, ನಾನು ಇಲ್ಲ ಅಂತ ಹೇಳಿಲ್ಲ. ಸಮಾಜನೇ ಹೇಳಿದ್ರು ಅವ್ರು ಕರ್ಕೊಂಬೇಡ ಅಂತ. ನಾನೇ ಹೋದ್ರೆ ಹೋಗ್ಲಿ, ನನ್ನ ನಿಂತಿ ಅಂದ್ಬಿಟ್ಟು ನಾನು ಕರ್ಕೊಂಡೆ, ನನ್ನ ಮಕ್ಕಳಿಗೋಸ್ಕರ ಜೀವನ ಮಾಡೋಣ ಅಂತ. ಅವಳು ಜೀವನ ಮಾಡಕ್ ರೆಡಿ ಇಲ್ಲ ಫ್ರೆಂಡ್ಸ್. ನನ್ನ ಮಕ್ಕಳನ್ನ ನನ್ನ ಅನಾದಿ ಮಾಡ್ಬಿಟ್ಟು ನೆನ್ನೆ ಹೋದ್ರು. ಊರವರೆಲ್ಲ ಹೇಳಿದ್ರು ಬೇಡಮ್ಮ ಹೋಗ್ಬೇಡ, ಏನು ಗಂಡ ಅಂತ ಜಗಳ ಬಂದೇ ಬರುತ್ತೆ, ಹೋಗ್ಬೇಡ ಅಂತ ಹೇಳಿದ್ರು. ಹೋಗ್ಬಿಟ್ಲು. ಬೇಡ ಫ್ರೆಂಡ್ಸ್, ಇನ್ನು ಹೋದ್ಮೇಲೆ ತಿರ್ಗಾ ಕರ್ಕೊಂಡ್ರೆ ನಂದು ತಪ್ಪು ಬರುತ್ತೆ, ಎಲ್ಲ ಜನ ಎಲ್ಲ ಬೈತೀರಾ, ಇಲ್ಲ ಅಂತ ಹೇಳಿಲ್ಲ. ಎಲ್ಲ ಇರ್ಲಿ, ಚೆನ್ನಾಗಿರ್ಲಿ. ನಾನು ಅವಳ ತಂಟೆಗೆ ಹೋಗಲ್ಲ, ನನ್ನ ತಂಟೆಗೆ ಅವಳಂತೂ ಬರೋದು ಬೇಡ ಫ್ರೆಂಡ್ಸ್. ಇರೋದು ಹೇಳ್ತಾ ಇದೀನಿ, ಇಷ್ಟೇ ನಾನು ಹೇಳ್ತಾ ಇದೀನಿ. ಯಾರೋ ದಯವಿಟ್ಟು ಟ್ರೋಲ್ ಮಾಡಬೇಡಿ, ನನ್ನ ಮಕ್ಕಳ ಭವಿಷ್ಯ ಹಾಳಾಗೋಗುತ್ತೆ. ನನ್ನ ಎಷ್ಟು ಬೇಕಾದ್ರೂ ಟ್ರೋಲ್ ಮಾಡ್ಕೊಳ್ಳಿ, ನನ್ನ ಮಕ್ಕಳ ಬಗ್ಗೆ ಎತ್ತಿ ಟ್ರೋಲ್ ಮಾಡಬೇಡಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಹೇಳ್ತಾ ಇದೀನಿ. ನಾನು ಇನ್ನೊಂದು ಸಂದೇಶನಕ್ಕೆ ನನಗೆ ಏನೋ ಅದು ಬರಲಿ ಇದು ಬರಲಿ ಅಂತ ಅವಾರ್ಡ್ ಬರಲಿ ಅಂತ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ನಾನು ಕೂಲಿ ಮಾಡೇ ತಿನ್ಕೊಂತಿನಿಲ್ಲ ಅಂತಲ್ಲ, ಕಿಡ್ನಿ ಕೊಡ್ತೀನಿ ಅಂತ ಹೇಳಿದೆ ನಾನೇ. ಅರ್ಥ ಆಯ್ತಾ? ನನ್ನ ಮಿಸ್ಸಸ್ ಹೋದ್ಮೇಲೆ ನಾನು ಕಿಡ್ನಿ ಕೊಡಲ್ಲ ಇನ್ಮೇಲೆ. ನಾನು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು 2 ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ನೋಡ್ಕೊಬೇಕು. ನನ್ನ ಮಕ್ಕಳಿಗೋಸ್ಕರ ನಾನು ಬದುಕ್ತಾ ಇದ್ದೀನಿ ಇವಾಗೂ. ಅರ್ಥ ಆಯ್ತಾ ಫ್ರೆಂಡ್ಸ್? ನನ್ನ ಮಕ್ಕಳೇ ನನ್ನ ಮುಖ್ಯ, ಬೇರೆ ಯಾರು ಬೇಡ ಫ್ರೆಂಡ್ಸ್. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ನಾನು ಬಯಸ್ತೆ. ಅವಳು ನನ್ನ ಹೆಂಡತಿ ಬೇಡ, ನನಗೆ ಅವನೇ ಬೇಕು ಅಂತ ಹೋಗ್ತಾಳೆ ಫ್ರೆಂಡ್ಸ್. ಅದೇನು ಮಾಡಿದಾನೋ ಅವನಂತೂ ಗೊತ್ತಿಲ್ಲ. ಅವನು ಅವತ್ತು ಹೇಳ್ದ ನ್ಯೂಸಲ್ಲಿ, ನೀವೆಲ್ಲ ಇರಿಮ್ಮ ಚೆನ್ನಾಗಿರಿ, ನಾನು ನಿನ್ನ ತಂಟೆಗೆ ಬರಲ್ಲ ಅಂತ ಹೇಳ್ಬಿಟ್ಟದ. ಅವನ ಹೆಂಗೆ ಫ್ರೆಂಡ್ಸ್ ಹೋಗಿ ತಿರ್ಗಾ ಕರ್ಕೊಂಡಿದ್ದಾನೆ. ಅವ್ನ ಕಾನೂನು ಪ್ರಕಾರ ಏನು ಯಾರು ತಗೊಳ್ಳೋ ಶಿಕ್ಷೆನೇ ಇಲ್ವಾ? ಯಾರೋ ಕಾನೂನು ಪ್ರಕಾರ ಅವನಿಗೆ ಏನು ಕೊಡೋದೇ ಇಲ್ವಾ? ಹೋದ್ರೋಲಿ ಅವನ ಕಾನೂನು ಬಯಸ್ತೆ. ಅವಳು ನನ್ನ ಹೆಂಡತಿ ಬೇಡ, ನನಗೆ ಅವನೇ ಬೇಕು ಅಂತ ಹೋಗ್ತಾಳೆ ಫ್ರೆಂಡ್ಸ್. ಅದೇನು ಮಾಡಿದಾನೋ ಅವನಂತೂ ಗೊತ್ತಿಲ್ಲ. ಅವನು ಅವತ್ತು ಹೇಳ್ದ ನ್ಯೂಸಲ್ಲಿ, ನೀವೆಲ್ಲ ಇರಿಮ್ಮ ಚೆನ್ನಾಗಿರಿ, ನಾನು ನಿನ್ನ ತಂಟೆಗೆ ಬರಲ್ಲ ಅಂತ ಹೇಳ್ಬಿಟ್ಟದ. ಅವನ ಹೆಂಗೆ ಫ್ರೆಂಡ್ಸ್ ಹೋಗಿ ತಿರ್ಗಾ ಕರ್ಕೊಂಡಿದ್ದಾನೆ. ಅವ್ನ ಕಾನೂನು ಪ್ರಕಾರ ಏನು ಯಾರು ತಗೊಳ್ಳೋ ಶಿಕ್ಷೆನೇ ಇಲ್ವಾ? ಯಾರೋ ಕಾನೂನು ಪ್ರಕಾರ ಅವನಿಗೆ ಏನು ಕೊಡೋದೇ ಇಲ್ವಾ? ಹೋದ್ರೋಲಿ ಅವ್ನ ಕಾನೂನು ಪ್ರಕಾರ ಏನಿದೆಯೋ ಅವ್ನು ತಗೊಳ್ಳಿ, ಅವನಿಗೆ ಬೇಡ ಅಂತ ಹೇಳಿಲ್ಲ. ಅವನ ಕಾನೂನು ಪ್ರಕಾರ ಜೈಲ್ಗೆ ಹಾಕ್ಸ್ಲೇಬೇಕು ಫ್ರೆಂಡ್ಸ್, ಇಲ್ಲ ಅಂತ ಹೇಳಿಲ್ಲ. ನನ್ನ ಹೆಂಡತಿನ ತಿರ್ಗಾ ಕರ್ಕೊಂಡಿದ್ದಾನಲ್ಲ ಅವನು ಎಂತ ಫ್ರೆಂಡ್ಸ್. 3 ಜನ ಮಕ್ಕಳಿದ್ದಾರೆ, ಅವನೇ ಹೇಳಿದಾನೆ ನಾನು ಕರ್ಕೊಳ್ಳಲ್ಲ ಇನ್ನೊಂದ್ಸಲಿ ಅಂತ ಹೇಳಿದಾನೆ. ಬುದ್ಧಿ ಇಲ್ಲ ಫ್ರೆಂಡ್ಸ್. ಹೋದ್ರೆ ಹೋಗ್ಲಿ, 3 ಜನ ಮಕ್ಕಳಿದ್ರೆ 3 ಜನ ತಾಯಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಅವರು ಬುದ್ಧಿ ಇಲ್ಲ ಫ್ರೆಂಡ್ಸ್. ಹೋದ್ರೆ ಹೋಗ್ಲಿ, ನನ್ನ ಹೆಂಡತಿನ ಕರ್ಕೊಂಡೋಗಿದ್ದಾನಲ್ಲ, ನಾನು ತಪ್ಪಲ್ಲ ಫ್ರೆಂಡ್ಸ್ ಹೇಳ್ತಾರದು ನಾನು. 3 ಜನ ತಾಯಿನ ಹೋಗಿ ಕರ್ಕೊಂಡು ಇಟ್ಕೊಂಡಿದ್ದಾನಲ್ಲ, ತಿರ್ಗಾ ನಾಚಿಕೆ ಆಗ್ಬೇಕು ಫ್ರೆಂಡ್ಸ್. ಹೋದ್ರೆ ಹೋಗ್ಲಿ, ಒಂದು ಗಂಡ್ಸ್ಗೆ ನಾಚಿಕೆ ಆಗ್ಬೇಕು. ಇವಳು ಹೋಗಿದ್ದಾಳೆ, ಇವಳು ಎಂತ ಹೆಂಗ್ಸು ಫ್ರೆಂಡ್. ಮಕ್ಕಳಿಗೋಸ್ಕರ ಬದುಕೋಣ ಅಂತ ಬಂದು ನನ್ನ ಹತ್ರ ಫುಲ್ಲು ಬರೀ ಮೇಕಪ್ಪೇ ಫ್ರೆಂಡ್ಸ್. ಯಾವಾಗ ನೋಡು ಬರೀ ಮೇಕಪ್ಪೇ. ನಾನು ಫಸ್ಟ್ ಇದ್ನಲ್ಲ ಆವಾಗ ಕರೆಕ್ಟಾಗಿದ್ದು. ನನ್ನ ಯಾವಾಗ ನಾನು 3 ತಿಂಗಳು ಹೊರಗಡೆ ಹೋಗಿದ್ನೋ ಆವಾಗಿಂದ ಚೇಂಜ್ ಆಗ್ಬಿಡ್ಲ ಫ್ರೆಂಡ್ಸ್ ಇವಳು ಲೀಲಾ. ಇದು ಯಾಕಂದರೆ ಸಮಾಜ ನಾನು ಆಡ್ಕೊಬಾರ್ದು, ನಾನು ಇದು ಮಾಡಬಾರ್ದು ಅಂತಲೇ ಒಂದು ವಿಡಿಯೋ ಮಾಡಿ ಬಿಡ್ತಾ ಇರೋದು ಇವಾಗ ನಾನು. ಆದರೆ ನನ್ನ ಮಕ್ಕಳ ಭವಿಷ್ಯ ಹಾಳಾಗಿ ಹೋಗುತ್ತೆ. ನನ್ನ ಮಕ್ಕಳು ಸುದ್ದಿ ಎತ್ಬೇಡಿ, ನಮ್ದು ಎಷ್ಟನ್ನ ಟ್ರೋಲ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಆದರೆ ಇವಳು ಮಾಡಿರೋದು ತಪ್ಪಲ್ಲ ಫ್ರೆಂಡ್ಸ್. ಯಾವಾಗ ನೋಡು ಬರೀ ಮೆಸೇಜ್ ಮಾಡ್ಕೊಂಡು, ಅವನು ಮೆಸೇಜ್ ಮಾಡಿಕೊಂಡು, ಗಂಡ ಮನೇಲಿದ್ರೆ ಹೋಗೋ ಕೆಲಸಕ್ಕೆ ಹೋಗ್ತೀನೋ, ಇನ್ನೊಂದು ಮಾಡ್ತೀನೋ, ದುಡ್ಕೊಂಬಂದು ಆಗ್ತಾಯಿನೋ, ತಿನ್ಕೊಂಡು ರಾಣಿ ಥರ ಇಲ್ಲಿ ಸಾಕ್ತಾ ಇದ್ನಲ್ಲ ಫ್ರೆಂಡ್ಸ್. ಇವಾಗ ನನ್ನ ಬಿಟ್ಬಿಟ್ಟು ಹೋಗಿದ್ದಾಳೆ ಫ್ರೆಂಡ್ಸ್. ಇವಾಗ ಅಲ್ಲಿ ಸಂತು ಮನೇಲಿ ಇದ್ದಾಳೆ. ನನಗೆ ಯಾರು ಏನೋ ಹೇಳಿದ್ರು ಅಲ್ಲೇ ಇದ್ದಾರೆ ಅಂತ. ಅಲ್ಲೇ ಇದ್ದಾರೆ ಅವರು. ಬಿಡಿ ಫ್ರೆಂಡ್ಸ್, ಅದೆಲ್ಲ ಏನು ಹೇಳ್ಕೊಳ್ಳೋ. ಅವ್ರ ಜೀವನ ಅವ್ಳು ಮಾಡ್ಕೊಳ್ಳಿ, ನನ್ನ ಜೀವನ ಮಾಡ್ಕೊತೀನಿ. ಅವ್ರು ಯಾಕಂದ್ರೆ ಡೈವರ್ಸ್ ಕೊಟ್ಕೊಳ್ಳಿಲ್ಲ ಅಂತೆಲ್ಲ. ಫಸ್ಟ್ ಗಂಡನ ಕೊಡ್ತಾಳೋ ಇಲ್ಲ ನನಗೆ ಕೊಡ್ತಾಳೋ, ಯಾರಿಗೋ ಕೊಟ್ಕೊಳ್ಳಿ. ಇವಾಗ 3ನೇ ಗಂಡನ ಜೊತೆಲಿ ಹೋಗಿದ್ದಾಳೆ ಸಂತೋಷ್ ಜೊತೆಲಿ. ನಾನು 2ನೇವನು ಆಗಿದ್ದೆ, ಇವಾಗ 3ನೇವನು ಇನ್ನೊಬ್ಬ ಆಗಿದ್ದಾನೆ. ಆದರೆ ನನಗೆ 3 ಜನ ಮಕ್ಕಳು ಹುಟ್ಟರು. ನನ್ನ ಮಕ್ಕಳೇ ಫ್ರೆಂಡ್ಸ್ ಯಾವತ್ತೂ. ನನ್ನ ಮಕ್ಕಳೇ ಯಾವತ್ತೂ. ಎಲ್ಲೇ ಇರಲಿ, ಚೆನ್ನಾಗಿರಲಿ. ಆದರೆ ಕಂಪ್ಲೇಂಟು, ಕೋರ್ಟು, ಕಚೇರಿ ಎಲ್ಲ ಬೇಡ. ಡೈವರ್ಸ್ ತೊಗೊಂಡು ಆರಾಮಾಗಿರೋಣ. ಅವ್ರ ಪಾರ್ಗೆ ಅವಳು ಇರಲಿ, ನನ್ನ ಪಾಡಿಗೆ ನಾನು ಇರ್ತೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.